ಪೈಪು ಹೊಡೆದೋಗ್ಬಿಡ್ತದಂತೆ ತೆಗಿತೀನಿ ಅಂತ ಅವ್ರೆ. ಆದರೆ ಇವತ್ತೊಂದು ಸಣ್ಣ ಟ್ವಿಸ್ಟ್ ಇದೆ. ಬ್ಲೂ ಕಲರ್ ಹಯಾಬುಸಾ ಇದೆ. ಎಂಥ ವೇವ್ ನೋಡಿ. ಫಾಲ್ ಥಿಂಕ್ ಮಾಡಿ ಸರ್, ನೀವೊಬ್ರು ಮಿನಿಸ್ಟರು. ರೇಸ್ ಕಾರ್ಸು ಪ್ರತಿಯೊಂದು ರೇಸ್ಗೂ ಅದೆಲ್ಲ ಒಂದು ಟ್ಯಾಗ್ ಲೈನ್ ಆಗ್ತಾರೆ, ಜನಾಡಳಿತದ ಸರ್ಕಾರ ಅಂತ. ಈಗ ಜನಗಳದನ್ನು ಹೇಳ್ತಾರೆ. ಹೇ ಗಾಯ್ಸ್, ಎಲ್ರಿಗೂ 6P ಶಿಫ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಿಮ್ಮೆಲ್ರಿಗೂ ಟೈಟಲ್ ಮತ್ತು ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ನಾವು ಇವತ್ತು ಯಾವ ಗಾಡಿ ರಿವ್ಯೂ ಮಾಡ್ತಾ ಇದ್ದೀವಿ ಅಂತ. ಇವತ್ತು ನಾವು ರಿವ್ಯೂ ಮಾಡ್ತಿರೋ ಗಾಡಿ ಬಂದು ಯಮಹಾ ಅವ್ರದ್ದು ಒನ್ ಆಫ್ ದ ಲೆಜೆಂಡರಿ ಸ್ಕೂಟಿ ಗುರು. ಈ ಗಾಡಿನ ಸ್ಕೂಟಿ ಅಂತ ಹೇಳೋದಕ್ಕಿಂತ ಮಿನಿ ಬೈಕ್ ಅಂದರೆ ಚೆನ್ನಾಗಿರುತ್ತೆ. ಯಾವ್ದು ಗುರು i10ಗೆ ಎಕ್ಸಾಸ್ಟ್ ಹಾಕ್ಸಿರೋದಿರು ಹಿಂಗೆ ಬೇಸ್ ಐತೆ. ಯಮಹಾ ಅಂದರೆ ಎಲ್ರ ತಲೆಗೂ ಫಸ್ಟ್ ಬರೋದು ಬ್ಲೂ ಕಲರು. ಆದರೆ ಇವತ್ತೊಂದು ಸಣ್ಣ ಟ್ವಿಸ್ಟ್ ಇದೆ. ಬ್ಲೂ ಕಲರ್ ಹಯಾಬುಸಾ ಇದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಏರಾಕ್ಸ್ ಇದೆ. ಸೀಟಿಂಗ್ ಪೊಸಿಷನ್ ಮಾತ್ರ ಏನು ಕಂಫರ್ಟಬಲ್ ಆಗಿದೆ ಗುರು. ವಿಧಾನಸೌಧದಲ್ಲಿ ಸೀಟ್ ಕೊಟ್ಟರು ಇಷ್ಟು ಕಂಫರ್ಟಬಲ್ ಆಗಿರಲ್ವೇನೋ. ಲೆಗ್ ರೂಮ್ ಮಾತ್ರ ಕ್ರೇಜಿಯಾಗಿ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಯಾರಾದರೂ 155cc ಸ್ಕೂಟಿಗೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಕೊಟ್ಟಿರೋದು ನೋಡಿದ್ದೀರಾ? ಯಮಹಾ ಅವರು ಇನ್ನೂ ಪವರ್ಫುಲ್ಲಾಗಿ ಇಂಡಿಯಾದಲ್ಲಿ ಉಳ್ಕೊಳ್ಳೋಕ್ಕೆ ಅವ್ರದ್ದಿಂಥ ಇನೋವೇಟಿವ್ ಐಡಿಯಾಸೇ ಕಾರಣ. ವಾಟ್ ಅ ವಿಷನ್, ವಾಟ್ ಅ ಥಾಟ್. ಈ ಏರಾಕ್ಸ್ 155ನ ಇಂಡಿಯಾಗೆ ಯಮಹಾ ಅವರು ತರೋಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಏನಂದರೆ, ಯಮಹಾ ಅವರು ಇಂಡಿಯಾದಲ್ಲಿ R15ನ ಸೇಲ್ ಮಾಡೋಕ್ಕೆ ಒನ್ ಆಫ್ ದ ಕ್ರೇಜಿ ಮಾರ್ಕೆಟಿಂಗ್ ಸ್ಟ್ರಾಟಜಿನ ತಂದರು. ಆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಂದರೆ, ಏರಾಕ್ಸ್ನ ಇಂಡಿಯಾಗೆ ತಂದಿದ್ದು. ಏರಾಕ್ಸ್ ಒಂಥರ ಹೆಂಗೆ ಅಂದರೆ, ನಿಮಗೆ 155cc R15ಅಲ್ಲಿ ಏನು ಫೀಚರ್ಸ್ ಬರುತ್ತೋ ಅದೇ ಎಲ್ಲ ಸೇಮ್ ಫೀಚರ್ಸು ಪ್ರೀ R15 ಯಾರ್ಯಾರು ಸ್ಕೂಟಿ ತೊಗೋಬೇಕು ಅಂತಿದ್ದಾರೆ ಅವ್ರಿಗೂ ಕೊಟ್ಟರು. ಇದರಲ್ಲೇ ನಿಮಗೆ ಟ್ರೈನ್ ಮೋಡು, ರೋಡ್ ಮೋಡು ಎಲ್ಲ ಬರುತ್ತೆ. ಆ್ಯಂಡ್ ಇದರಲ್ಲಿ ನೋಡೋದಾದ್ರೆ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಇದೆ ಗುರು. ಲಕ್ಷ ಕೊಟ್ಟು ತೊಗೊಂಡಿರೋ KTM, ಬುಲೆಟ್ಟು ಯಾವುದ್ರಲ್ಲೂ ಕೊಡದೇ ಇರೋ ಟ್ರ್ಯಾಕ್ಷನ್ ಕಂಟ್ರೋಲು. ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. 155cc ಸ್ಕೂಟಿಲಿ ಕೊಟ್ಟಿದ್ದಾರೆ ಅಂದರೆ ಯಮಹಾದವ್ರದ್ದು ಕ್ರಿಯೇಟಿವಿಟಿ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಈ ಗಾಡಿಗೆ ಕಾಂಪಿಟೇಷನ್ ಆಗಿ ಮಾರ್ಕೆಟಲ್ಲಿ ಸುಮಾರಷ್ಟು ಗಾಡಿಗಳು ಹುಡ್ಕೋದು. TVS ಎಂಟಾರ್ಕ್ ಆಗಿರ್ಬೋದು, ಹೀರೋ ಝೂಮ್ ಆಗಿರ್ಬೋದು, ಅಥವಾ ಆ್ಯಪೆಲ್ಲಾ 160 ಆಗಿರ್ಬೋದು. ಆದರೆ ಈ ಗಾಡಿನ ಬೀಟ್ ಮಾಡೋಕ್ಕೆ ಯಾವ ಕಂಪ್ನಿ ಕೈಯಲ್ಲೂ ಆಗಲಿಲ್ಲ. ಏರಾಕ್ಸಲ್ಲಾದ್ರೂ ಜನ ನಮ್ಮನ್ನ ನೋಡ್ತಾರೆ ಗುರು. ಏನಾಯ್ತಣ್ಣ? ಪೈಪ್ ಹೊಡೆದೋಗ್ಬಿಡ್ತದೆ ತೆಗಿತೀನಿ ಅಂತ. ಪೈಪು ಹೊಡೆದೋಗ್ಬಿಡ್ತದಂತೆ ತೆಗಿತೀನಿ ಅಂತ ಅವ್ರೆ. ಥ್ಯಾಂಕ್ ಯು ಅಣ್ಣ. ಒಂದು ವಾರದಿಂದ ವಿಡಿಯೋ ಶೂಟ್ ಮಾಡೋಕ್ಕೆ ಹೋಗೋಣ ಅಂತ ಗಾಡಿ ತೆಗೆದ್ರೆ ಮಳೆ ಬರುತ್ತೆ. ಅದಕ್ಕೆ ಇವತ್ತು ಆಗಿದ್ದಾಗಲಿ ಮಳೆಯಲ್ಲಿ ನೆಂದರೂ ಪರವಾಗಿಲ್ಲ ಅಂತ ಕಷ್ಟ ಪಡ್ಕೊಂಡು ಕಂಟೆಂಟ್ ಮಾಡೋಕ್ಕೆ ಬಂದಿದ್ದೀವಿ ಇಲ್ಲಿ. ಆದರೆ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ಮುಖ್ಯ ವಿಷಯಕ್ಕೆ ಬರಲ್ಲ. ಆ್ಯಕ್ಚುಲಿ ಇವತ್ತು ಹಿಮಾಲಯನ್ 450 ರಿವ್ಯೂ ಮಾಡಬೇಕು ಅಂತಿದ್ದು. ನಮ್ಮ ಜಕಿ ಬ್ರೋ ಹಿಮಾಲಯನ್ ಇನ್ನೊಂದು ದಿನ ವೀಡಿಯೋ ಮಾಡೋಣ, ಇವತ್ತು ನಾನು ಏರಾಕ್ಸ್ನೇ ವೀಡಿಯೋ ಮಾಡಿ ಅಂತಂದರು. ಅದಕ್ಕೆ ಅವ್ರು ಏರಾಕ್ಸ್ನೇ ರಿವ್ಯೂ ಮಾಡ್ತಾಯಿದ್ದೀವಿ. ಇವತ್ತು ನನಗೆ ಗೊತ್ತಾಗಿದ್ದೇನು ಅಂದರೆ, ಏರಾಕ್ಸ್ ಬರೀ ಆನ್ ರೋಡ್ ಅಲ್ಲ ಗುರು, ಆಫ್ ರೋಡ್ ಕೆಪಬಿಲಿಟೀಸು ಇದೆ ಗಾಡಿಗೆ. ಎಂಥ ವೇವ್ ನೋಡಿ. ಇಂಥ ವ್ಯೂವಲ್ಲಿ ಇಂಥ ಒಳ್ಳೊಳ್ಳೆ ಬೈಕು ಗೈಸ್ ನೋಡಿ. ಒಂದು ಕಡೆಯಿಂದ ಮಳೆ ಬರ್ತಾಯಿದೆ. ಆ ಮಳೆಲೂ ಬಂದು ನಾನು ನಿಮಗೆ ಒಳ್ಳೊಳ್ಳೆ ಗಾಡಿಗಳನ್ನ ತೋರಿಸಿ ವಿಡಿಯೋ ಶೂಟ್ ಮಾಡ್ತಾಯಿದ್ದೀವಿ, ಕಂಟೆಂಟ್ ಕೊಡಬೇಕು ಅಂತ. ಇಷ್ಟೆಲ್ಲ ಕಂಟೆಂಟ್ ಕೊಡೋದೇನು ಬೇಜಾರಾಗಲ್ಲ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಯಾರು ನಮಗೆ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಕ್ಕಾ ಡಿಮೋಟಿವೇಟೇ ಆಗೋದು ನಮಗೆ. ಎದರ್ಸಿ ಎದೆಗೆ ಓದ್ಬಿಡ್ತೀನಿ ಮನೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. ಈ ಏರಾಕ್ಸ್ ಬಂದು ಕೀ ಬರಲ್ಲ, ಇದೊಂದೇ ರಿಮೋಟು. ಫಸ್ಟ್ ಇದನ್ನ ಪವರ್ ಆನ್ ಮಾಡಿದ್ರೆ ಆನ್ ಆಗುತ್ತೆ.
ಈ ಓಪನ್ನಲ್ಲಿ ನಾವು ಸೀಟ್ ಬೇಕಾದ್ರೂ ಓಪನ್ ಮಾಡ್ಬೋದು ಅವ್ರ ಫ್ಯೂಯಲ್ ಟ್ಯಾಂಕ್ ಬೇಕಾದ್ರೂ ಓಪನ್ ಮಾಡ್ಬೋದು. ಇದ್ರದ್ದು ಫ್ಯೂಯಲ್ ಟ್ಯಾಂಕ್ ಬರೋದು ಇಲ್ಲಿ ಫ್ರಂಟು. ನೆಕ್ಸ್ಟ್ ನಮಗೆ ಗಾಡಿ ಆನ್ ಮಾಡಬೇಕಂದ್ರೆ ಆನ್ಗೆ ಟರ್ನ್ ಮಾಡಬೇಕಿದ್ನ, ಬಟ್ ನೀವು ಇದು ಮಾಡೋಕ್ಕೆ ಕೀ ನಿಮ್ಮ ಜೋಬಲ್ಲೇ ಇರಬೇಕು. ಏರಾಕ್ಸಲ್ಲಿ ಡಿಜಿಟಲ್ ಓಡೋಮೀಟರ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಸ್ಪೀಡ್ ತೋರಿಸುತ್ತೆ, ಟ್ರಿಪ್ ತೋರಿಸುತ್ತೆ, ಫ್ಯೂಯಲ್ ತೋರಿಸುತ್ತೆ, ಡಿಜಿಟಲ್ RPM ತೋರಿಸುತ್ತೆ ಆ್ಯಂಡ್ ಇನ್ ಪರ್ಫೆಕ್ಟ್ ಟೈಮ್ ತೋರಿಸುತ್ತೆ. ಆ್ಯಂಡ್ ಈ ಗಾಡಿದು ಬೂಟ್ ಸ್ಪೇಸ್ ನೋಡೋದಾದರೆ ನೀವು ಆರಾಮಾಗಿ ಒಬ್ರನ್ನ ಕೂರಿಸ್ಕೊಂಡು ಹೋಗ್ಬಿಡ್ಬೋದು ಗುರು, ಸಣ್ಣಕ್ಕಿರೋರ್ನ ಅಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಮಾತೇ ಇಲ್ಲ. ಈ ಯಮಹದಲ್ಲಿ R15 ಆಗಲಿ ಏರಾಕ್ಸಲ್ಲಾಗಲಿ ವೇರಿಯೇಬಲ್ ವ್ಯಾಲ್ವ್ ಆ್ಯಕ್ಚುಯೇಷನ್ VVA ಅನ್ನೋದು ನಾವು ನೋಡಿರ್ಬೋದು. ಅದು ಸುಮಾರು ಜನಕ್ಕೆ ಏನು ಅಂತ ಗೊತ್ತಿರಲ್ಲ. ಅದೇನು ಅಂದರೆ ಯಮಹದವ್ರದ್ದು ಒನ್ ಆಫ್ ದ ಇಂಟರ್ನಲ್ ಇಂಜಿನ್ ಕಂಬಷನ್ ಟೆಕ್ನಾಲಜಿ. ಅದು ನಿಮ್ಮ ಗಾಡಿದು ಫ್ಯೂಯಲ್ ಎಫಿಷಿಯನ್ಸಿ ಲೋ ಸ್ಪೀಡ್ಸಲ್ಲಿ ಮತ್ತು ಹೈ ಸ್ಪೀಡ್ಸಲ್ಲಿ ಅದು ಮ್ಯಾನೇಜ್ ಮಾಡುತ್ತೆ. ಕರೆಕ್ಟಾಗಿ ಎಷ್ಟು ಔಟ್ಪುಟ್ ಬೇಕು ಅಷ್ಟು ಔಟ್ಪುಟ್ ಕೊಡುತ್ತೆ. ಅದರಿಂದ ನಿಮ್ಮ ಇಂಜಿನ್ನು ಚೆನ್ನಾಗಿರುತ್ತೆ. ಈ ಯಮಹ ಏರಾಕ್ಸ್ನು ನಮ್ಮ ಇಂಡಿಯಾದಲ್ಲಿ ಮ್ಯಾಕ್ಸಿ ಸ್ಪೋರ್ಟ್ಸ್ ಸ್ಕೂಟರ್ ಅಂತ ಕರೀತಾರೆ. ಯಾಕಂದರೆ ಇದರಲ್ಲಿ ಯೂಸ್ ಮಾಡಿರೋ ಇಂಜಿನ್ ಬಂದು ಲೆಜೆಂಡರಿ R15 ಡಿರೈವ್ ಆಗಿರೋದು. 155cc ಏನು ಫೀಚರ್ಸ್ ಇದೆ ಇದರಲ್ಲೂ ಅದೇ ಸೇಮ್ ಫೀಚರ್ಸ್ ಇರೋದು. ಈ ಗಾಡಿ ಇಂಟ್ರೊಡ್ಯೂಸ್ ಮಾಡಿದ ಮೇಯ್ನ್ ಇಂಟೆನ್ಷನ್ ಬಂದು ಈಗ ಯಾರ್ಯಾರು R15ನ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ತೊಗೊಳಕ್ಕಾಗಲ್ಲ, ಸ್ವಲ್ಪ ಪವರ್ ಬಗ್ಗೆ, ಟಾರ್ಕ್ ಬಗ್ಗೆ ಹಾಗೂ ಆ ಗಾಡಿದು ಪರ್ಫಾರ್ಮೆನ್ಸ್ಗಳ ಬಗ್ಗೆ ತಿಳ್ಕೊಬೇಕಾದ್ರೆ ಈ ಗಾಡಿನ ಫಸ್ಟ್ ತೊಗೊಂಡು ಈ ಗಾಡೀಲೆಲ್ಲ ಕಲಿತು ತಿಳ್ಕೊಂಡು, ಈ ಗಾಡೀಲಿ ಟ್ಯಾಕ್ಷನ್ ಕಂಟ್ರೋಲ್ ಇದೆ, ಎಲ್ಲ ಫೀಚರ್ಸ್ನ ತಿಳ್ಕೊಂಡು, ಪವರ್ ಡೆಲಿವರಿ ತಿಳ್ಕೊಂಡು ನೆಕ್ಸ್ಟ್ ಇದರಿಂದ R15ಗೆ ಜಂಪ್ ಆಗಲಿ ಅಂತ ಈ ಗಾಡಿನ ಇಂಡಿಯಾಗೆ ಇಂಟ್ರೊಡ್ಯೂಸ್ ಮಾಡಿರೋದು. ಅರ್ಥ ಆಯಿತು ಅನಿಸುತ್ತೆ. ಈ ಗಾಡಿ ಇನಿಷಿಯಲಿ ರಿಲೀಸ್ ಆದ ತಕ್ಷಣ ಈ ಗಾಡಿನ ಕಂಪ್ಲೀಟ್ಲಿ ಅಕ್ವೈರ್ ಮಾಡ್ಕೊಂಡಿದ್ದಂದರೆ ಥೈಲ್ಯಾಂಡ್ ಅವರು, ವಿಯೆಟ್ನಾಂ ಅವರು. ಗಾಡಿಗಳನ್ನ ಚಿಕ್ಕ ಚಿಕ್ಕ ಮಕ್ಕಳು ಆಟ ಸಾಮಾನು ಥರ ಓಡಿಸ್ಕೊಂಡು ಹೋಗ್ತಾರೆ ಒಂದೊಂದೇ ವೀಲಲ್ಲಿ. ಅಲ್ಲೆಲ್ಲ ಈ ಗಾಡಿ ಹೆವಿ ಫೇಮಸ್ಸು. ಇನ್ನಿದ್ರು ಬ್ರೇಕಿಂಗ್ ವಿಚಾರಕ್ಕೆ ಬರೋದಾದರೆ ಮುಂದೆ 230 mm ಡಿಸ್ಕ್ ಬ್ರೇಕ್ ಇದೆ ಹಾಗೂ ಹಿಂದೆ 130 mm ಡಿಸ್ಕ್ ಬ್ರೇಕ್ ಇದೆ. ಎರಡಕ್ಕೂ ABS ಕನೆಕ್ಟ್ ಆಗಿದೆ. ಹಾಗೂ ಬ್ರೇಕ್ ಕ್ಯಾಲಿಪರ್ಸ್ ಬಂದು ನಿಸಿನ್ ಅವ್ರದ್ದು ಯೂಸ್ ಮಾಡಿದ್ದಾರೆ. ಯಮಹ ಜೆನ್ಯೂನ್ ಪಾರ್ಟ್ಸಲ್ಲಿ ಅವ್ರು ಆಲ್ವೇಸ್ ಯೂಸ್ ಮಾಡೋ ನಿಸಿನ್ ಬ್ರೇಕ್ಸೇ. ಈ ಗಾಡಿದು ಸೀಟ್ ಹೈಟ್ ಬಂದು 790 mm. ಆರಾಮಾಗಿ 5.2 5.4 ಇರೋ ಫ್ಲ್ಯಾಟ್ ಫುಟ್ ಮಾಡ್ಬೋದು. ಅಂಥ ಹೈಟ್ ಏನಿಲ್ಲ ಗಾಡಿ. ಹಾಗೂ ಇದು ವೆಯ್ಟ್ಲೆಸ್ ಕೂಡ, ಜಾಸ್ತಿ ವೆಯ್ಟ್ ಬರಲ್ಲ ನಿಮಗೆ ಈ ಗಾಡಿ. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿರೋದ್ರಿಂದ ಗಾಡಿ ವೆಯ್ಟೇ ಇರಲ್ಲ. ಈಗ ಇಲ್ಲಿಂದ ಹೋಗೋದೇ ದೊಡ್ಡ ಟಾಸ್ಕು. ನಾವೇನೋ ಬಂದ್ಬಿಟ್ವಿ ಹಯಾಬುಜಾ. ಹಾಗೆ ಈ ಗಾಡಿದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು 145 mm. ಈ ಥರ ಜಾಗಗಳಲ್ಲೆಲ್ಲ ಅದು ಆರಾಮಾಗಿ ಓಡಿಸ್ಕೋಬೋದು ನಾವು. ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಸ್ಕೂಟಿ ಇದು. ಈ ಗಾಡಿ ನಮ್ಮ ಕರ್ನಾಟಕದಲ್ಲಿ ಕಾಣೋದು ಸ್ವಲ್ಪ ಕಡಿಮೆನೇ. ಯಾಕಂದರೆ ಆನ್ ರೋಡ್ ಪ್ರೈಸ್ ಬಂದು ನಮ್ಮ ಕರ್ನಾಟಕದಲ್ಲಿ ತೊಗೋತೀನಿ ಅಂದರೆ 2 ಲಕ್ಷ. ದುಡ್ಡ್ಯಾರು ನಿಮ್ಮ ಅಪ್ಪ ಕೊಡ್ತಾನೆ. ನಮ್ಮ ಜನರ ಮೈಂಡ್ ಸೆಟ್ ಹೆಂಗೆ ಅಂದರೆ ಒಂದು ಸ್ಕೂಟಿಗೆ ಯಾಕೆ ಗುರು 2 ಲಕ್ಷ ಕೊಡಬೇಕು ಅಂತ. ಇನ್ನೊಂದು ಸ್ವಲ್ಪ ಜನ ಇರ್ತಾರೆ, ಅವ್ರು ಹೆಂಗೆ ಥಿಂಕ್ ಮಾಡ್ತಾರೆ ಅಂದರೆ 2 ಲಕ್ಷಕ್ಕೆ ನಮ್ಗೆ ಅಷ್ಟೆಲ್ಲ ಫೀಚರ್ಸ್ ಕೊಡ್ಬೇಕಾದ್ರೆ ಯಾಕೆ ಬಿಡಬೇಕು ಅಂತ ಯೋಚನೆ ಮಾಡ್ತಾರೆ. ಆಯ್ಕೊಂಡು ತಿಂತಿದ್ವಿ, ತಿರ್ಕೊಂಡು ತಿನ್ನೋಂಗ್ ಮಾಡ್ಬಿಟ್ಟ ದೇವಸಿ. ನನಗೂ ಸುಮಾರು DMs ಬಂತು E20 ಫ್ಯೂಯಲ್ಸ್ ಬಗ್ಗೆ ಮಾತಾಡಿ ಬ್ರೋ ಅಂತ. ಆದರೆ E20 ಪೆಟ್ರೋಲ್ ಬಗ್ಗೆ ಮಾತಾಡೋದು ಅಟ್ಟರ್ ವೇಸ್ಟ್ ಅನ್ಕೋತೀನಿ. ಫಸ್ಟ್ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊ ಬನ್ನಿ. Is saying that fuel mileage is going to be dropped. Arey bhai, it's now well established that when you have ethanol, they use it in racing cars also. The acceleration increases. What is that thing called? The knocking. That improves. Mileage, yes, it may drop a little, but it may drop a little. Mileage can drop a little because of a very. ಕೇಳಿಸ್ಕೊ ಬಂದ್ರಾ? ಈಗ ಹೇಳ್ತೀನಿ ಕೇಳಿ. ಈ ವಿಡಿಯೋದಲ್ಲಿ ಹರ್ದೀಪ್ ಸಿಂಗ್ ಪುರಿ ಅವರು ಅಂದರೆ ಅವ್ರು ನಮ್ಮ ಪೆಟ್ರೋಲಿಯಂ ಮಿನಿಸ್ಟರು, ಅವ್ರು ಹೇಳೋದು ಎಥೆನಾಲ್ ಬ್ಲೆಂಡೆಡ್ ಫ್ಯೂಯಲ್ನ ರೇಸ್ ಕಾರ್ಸಲ್ಲಿ ಹಾಕ್ತಾರೆ ಅಂತ. ಸರಿ ಸರ್, ನಿಮ್ಮ ಮಾತಿಗೆ ನಾವು ಕಂಪ್ಲೀಟ್ಲಿ ಒಪ್ಕೋತೀವಿ. ಎಥೆನಾಲ್ ಬ್ಲೆಂಡೆಡ್ ಫ್ಯೂಯಲ್ಸ್ನ ರೇಸ್ ಕಾರ್ಸಲ್ಲಿ, ರೇಸ್ ಬೈಕ್ಸಲ್ಲಿ ಯೂಸ್ ಮಾಡ್ತಾರೆ ಅಂತಲೇ ಇಟ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಥಿಂಕ್ ಮಾಡಿ ಸರ್, ನೀವೊಬ್ಬರು ಮಿನಿಸ್ಟರು,
ರೇಸ್ ಕಾರ್ಸು ಅದ್ರ ಪರ್ಫಾರ್ಮೆನ್ಸ್ಗಂತ ಮಾಡಿರ್ತಾರೆ, ಅದನ್ನ ನಾವು ರೋಡಲ್ಲೆಲ್ಲ ಓಡ್ಸೋಕ್ಕಾಗಲ್ಲ. ಅದು ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಅದ್ರದ್ದು ಇಂಜಿನ್ನು ಒಂದು ರೇಸ್ಗೆ ಒಂದ್ಸಲ ಚೇಂಜ್ ಮಾಡ್ತಾರೆ. ನಾವು ತೊಗೊಂಡಿರೋ ಗಾಡಿ ವರ್ಷಗಟ್ಟಲೆ ಬರಬೇಕು, ವಾರಗಟ್ಟಲೆ ಅಲ್ಲ. ಇನ್ನು ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ರೇಸ್ ಕಾರ್ಸ್ ಆ್ಯಂಡ್ ರೇಸ್ ಬೈಕ್ಸಲ್ಲಿ ಪರ್ಫಾರ್ಮೆನ್ಸ್ ಪಾರ್ಟ್ಸ್ಗಳನ್ನ ಹಾಕಿರ್ತಾರೆ, ಅದು ನಮ್ಮಂಥ ನಾರ್ಮಲ್ ಗಾಡಿಲೆಲ್ಲ ಹಾಕಿರಲ್ಲ. ಇದನ್ನೆಲ್ಲ ಯೋಚನೆ ಮಾಡಿ ಮಾತಾಡಿ ಸರ್. ನಿಮ್ಮ ತಪ್ಪುಗಳನ್ನ ಮುಚ್ಚಾಕೊಳ್ಳೋಕ್ಕೆ ನೀವು ಇಲ್ಲಿ ರೇಸ್ ಕಾರ್ಸ್ ರೇಸ್ ಬೈಕ್ಸ್ ತರಬೇಡಿ. ಹಂಗಾರೆ ಆ ಫ್ಯೂಯಲ್ ಹಾಕೊಂಡು ನೀವು ರೇಸ್ ಬೈಕ್ಸ್ ರೇಸ್ ಕಾರ್ಸ್ ಹೋಗೋ ಸ್ಪೀಡಲ್ಲಿ ನಾವು ಹೋದರೆ ಸುಮ್ಮನೆ ಇರ್ತೀರಾ? ದಿಸ್ ಈಸ್ ನಾಟ್ ಫೇರ್ ಸರ್. ಇನ್ನು ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರು ಅವ್ರ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ. ಇವ್ರಿಗೆ ಇಷ್ಟ ಬಂದಂಗೆ ಇವ್ರು ಮಾಡ್ಕೊಳ್ಳೋದು. ಎಥೆನಾಲ್ ಎಷ್ಟಾರು ಹಾಕ್ಕೊಳ್ಳಿ, ಎಥೆನಾಲ್ ಬ್ಲೆಂಡೆಡ್ ಫ್ಯೂಲಾರು ಕೊಟ್ಕೊಳ್ಳಿ. ಇವರೆಲ್ಲ ಒಂದು ಟ್ಯಾಗ್ ಲೈನ್ ಹಾಕ್ತಾರೆ, ಜನಾಡಳಿತದ ಸರ್ಕಾರ ಅಂತ. ಈಗ ಜನಗಳದನ್ನು ಹೇಳ್ತಾ ಇರೋದು ಆ ಫ್ಯೂಲ್ ಬೇಡ, ನಮಗೆ ಪ್ಯೂರ್ ಪೆಟ್ರೋಲ್ ಕೊಡಿ ಅಂತ. ಮುಂಚೆ ಆದರೂ ನಾವು ಪೆಟ್ರೋಲ್ ಪ್ರೈಸ್ ಕಡಿಮೆ ಮಾಡಿವಿ ಅಂತ ಹೇಳ್ತಾ ಇದ್ವಿ. ಈಗ ಪೆಟ್ರೋಲ್ ಪ್ರೈಸ್ ಕಡಿಮೆ ಮಾಡಿಬಿಟ್ಟು ಈಗ ತೊಗೊಳ್ಳೋ ದುಡ್ಡಿಗೆ ಪ್ಯೂರ್ ಪೆಟ್ರೋಲ್ ಕೊಡಿ ಅಂದರೂ ಮಾಡ್ತಾಯಿಲ್ಲ. ಇನ್ನು ಇವ್ರಿಗೆ ಯಾವ ಥರದಲ್ಲಿ ಹೇಳಬೇಕೋ ಗೊತ್ತಿಲ್ಲ. ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನಮ್ಮದು 6 ಸ್ಪೀಡ್ ಶಿಫ್ಟರ್ ಅಂತ ಅಕೌಂಟ್ ಇದೆ, ಫಾಲೋ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ಡ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.